Hello everyone, this is Kevin Kara. So, ಲೆಪ್ರಮೆಂಟ್ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಲೆಪ್ರಮೆಂಟ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ, ಸೊ ಯಾವ ಬ್ಯಾಕ್ಟೀರಿಯಾದಲ್ಲಿ ಲೆಪ್ರಮೆಂಟ್ ಟೆಸ್ಟ್ ಬರುತ್ತೆ ಅನ್ನೋದಾದ್ರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ. ಇದರಲ್ಲಿ ಲೆಪ್ರಮೆಂಟ್ ಟೆಸ್ಟ್ ಬರುತ್ತೆ. ಸೊ ಲೆಪ್ರೆ, ಈ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಏನಿದೆ ಇದೇನು ಕಾಸ್ ಮಾಡುತ್ತೆ ಅಂದರೆ ಲೆಪ್ರೋಸಿ. ಲೆಪ್ರೋಸಿ ಅಂದರೆ ಕಣ್ಣಲ್ಲಿ ಕುಷ್ಠರೋಗ ಅಂತ. ಯಾರಾದರೂ ರಿಜಿಸ್ಟರ್ ಆಗುತ್ತೆ ಅವ್ರದ್ದು ಒಂದು ಫಿಲಮ್ ಇದೆ, ರಕ್ತ ಕಣ್ಣೀರು ಅಂತ. ನೋಡಿದ್ರೆ ಗೊತ್ತಿರುತ್ತೆ ಕುಷ್ಠರೋಗ ಅಂದ್ರೆ ಹೆಂಗಿರುತ್ತೆ ಅಂತ. ಸೊ ನೋಡಿ ಸರಿ ನೋಡಿದ್ರೆ ನೆಕ್ಸ್ಟ್ ಇಟ್ಸ್ ಎ ಟೈಪ್ ಆಫ್ ಇನ್ ಲೆಪ್ರಮೆಂಟ್ ಟೆಸ್ಟ್ ಬಂದ್ರೆ ಇಟ್ಸ್ ಎ ಟೈಪ್ ಆಫ್ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ಸೊ ಹೈಪರ್ ಸೆನ್ಸಿಟಿವಿಟಿನಲ್ಲಿ ಟೈಪ್ 1, 2, 3, 4 ಅಂತ ಸಾಕಷ್ಟಿದೆ. 4 ಇದೆ, ಬೇರೆ ಬೇರೆ ಆಕ್ಷನ್ಸ್. ಸೊ ಇದರಲ್ಲಿ ನಾವು ಸೆಲ್ ಮೆಡಿಯೇಟೆಡ್ ಟೈಪ್ ಆಫ್ ಹೈಪರ್ ಸೆನ್ಸಿಟಿವಿಟಿ ಅಂತ. ಸೊ ನೋಡೋದಾದ್ರೆ ಏನು ಮಾಡ್ತೀವಿ ಅಂದರೆ ನಾವು ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂದರೆ ಏನಂದ್ರೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ಸ್. ಆಂಟಿಜನ್ ಫಾರ್ ಆಂಟಿಬಾಡಿ ಆಂಟಿಬಾಡೀಸ್ ರಿಯಾಕ್ಷನ್ಸ್ ಅಥವಾ ಆಂಟಿಜನ್ ಯೂಸ್ ಮಾಡಿ ಆಂಟಿಜನ್ ಡಿಟೆಕ್ಟ್ ಮಾಡೋದಿರ್ಬೋದು, ಆಂಟಿಜನ್ ಡಿಟೆಕ್ಟ್ ಮಾಡಿ ಆಂಟಿಬಾಡೀಸ್ನ ಡಿಟೆಕ್ಟ್ ಮಾಡೋದಿರ್ಬೋದು. ಸೊ ಇನ್ನು ಲೆಪ್ರಮೆಂಟ್ ಟೆಸ್ಟಲ್ಲಿ ಈ ಆಂಟಿಜನ್ಸ್ ಎಲ್ಲಿಂದ ಪ್ರಿಪೇರ್ ಮಾಡ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಆಂಟಿಜನ್ ಪ್ರಿಪೇರ್ ಬೈ ದಿ ಆರ್ಮೋರಿಲ್ಲಾ ಡಿರೈವ್ಡ್ ಲೆಪ್ರಾಬೆಸಿಲಿ. ಆರ್ಮೋರಿಲ್ಲಾ ಅನ್ನೋದು ಒಂದು ಲ್ಯಾಬ್ ಅನಿಮಲ್. ಸೊ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಲೆಪ್ರಮಿನ್ನ ಇಂಜೆಕ್ಟ್ ಮಾಡಿ ಅದರಿಂದ ನಾವು ಲೆಪ್ರಮಿನ್ ಬೆಸಿಲಿ ಮಾಡಿ ಅದರಿಂದ ಆಂಟಿಜನ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾರೆ. ಸೊ ಟೋಟಲಿ ಹೇಳಬೇಕಂದ್ರೆ ಇದು ಕಮರ್ಷಿಯಲಿ ಅವೈಲೇಬಲ್ ಇದೆ, ಆರಾಮಾಗಿ ತಗೊಬೋದು ಅದನ್ನು. ನೆಕ್ಸ್ಟ್ ಪ್ರೊಸೀಜರ್. ನೋಡೋದಾದ್ರೆ ಸಿಂಪಲ್. ಲೆಪ್ರಮಿನ್ ಆಂಟಿಜನ್ ಇಂಜೆಕ್ಟೆಡ್ ಬೈ ದಿ ಇಂಟ್ರಾಡರ್ಮಲಿ. Intradermally by the forearm. Intradermally by the forearm. ಇಂಟ್ರಾಡರ್ಮಲ್ ಅಂದರೆ ಸ್ಕಿನ್ ಇದೆಲ್ಲ ಸ್ಕಿನ್ ಕೆಳಗಿನ ಲೇಯರ್ ಅಂದರೆ ಚರ್ಮದ ಕೆಳಗಿನ ಪದರ. ಚರ್ಮದ ಕೆಳಗಿಂದ ಏನಿದೆ ಅದನ್ನು ಎಲ್ಲ ಕೊಟ್ಟರೆ ಆಯಿತು. ಕೊಟ್ಟ ಟೆಕ್ನಿಷಿಯನ್ ಯಾರಿರ್ತಾರೆ ಅವರು ಪೇಷಂಟ್ಗೆ ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ಬೇಕು. ಯಾಕೆಂದರೆ ಅವರು ಉಜ್ಜು ತೊಳೆಯೋದು ಆಮೇಲೆ ಅದನ್ನು ಕಟ್ತಾರೆ ಕೆರೆಯೋದು ಈ ಥರ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ. ಸೊ ಇದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿರ್ಬೇಕು ನೀಟಾಗಿ. ಸೊ ಕೊಟ್ಟಾದ್ಮೇಲೆ ಎಕ್ಸಲ್ಲಿ ರೀಡಿಂಗ್ ತೊಗೊಬೇಕು. 2 ಅಕೇಶನ್ಸ್, ಒಂದು 48 hours ಒಂದು, ಇನ್ನೊಂದು 21 days ಒಂದು. ಸೊ ಇದರಲ್ಲಿ ಏನಾದ್ರು ರಿಯಾಕ್ಷನ್ ಬಂತು ಅಂದರೆ ಅಲ್ಲಿ ಫರ್ಲ್ಯಾಂಡರ್ಸ್ ರಿಯಾಕ್ಷನ್ಸ್ ಅಂತ. ಸೊ ಇದರಲ್ಲಿ ಏನಾದ್ರು ರಿಯಾಕ್ಷನ್ ಬಂತಂದ್ರೆ ಲೇಟ್ ಮಿಟ್ಸುಡಾ ರಿಯಾಕ್ಷನ್ ಅಂತ. ಲೇಟ್ ಮಿಟ್ಸುಡಾ ರಿಯಾಕ್ಷನ್ ಅಂತ ಇದರಲ್ಲಿ. ಸೊ ನೆಕ್ಸ್ಟ್ 48 hours ಅಲ್ಲಿ ಏನಿಲ್ಲ, ಸಿಂಪಲ್. ನಾವು ಇನಾಕ್ಯುಲೇಷನ್ ಮಾಡಿರ್ತೀವಲ್ಲ ಅದು ಮೋರ್ ದ್ಯಾನ್ 10 millimeters ಇದಾಗಿರುತ್ತೆ ಡ್ಯೂರೇಷನ್. ಸೊ ನಾವು ಇನಾಕ್ಯುಲೇಷನ್ ಮಾಡೋದು ಪಾಯಿಂಟ್ ಇದು ಅಂತ. ನಾವು ಇನಾಕ್ಯುಲೇಷನ್ ಈ ಪಾಯಿಂಟಲ್ಲಿ ಮಾಡಿದ್ದೀವಿ ಅಂತ. ಸೊ ಅದು ಈ 10 millimeters ಡ್ಯೂರೇಷನ್ ಅಂದರೆ ರೆಡಿಶ್ ಆಗಿ ಸ್ವಲ್ಪ ಲಿಟಲ್ ಆಗಿ ಕೂತ್ಕೊಳ್ಳೋ ಥರ ಆಗಿರುತ್ತೆ. ಇನ್ನು 21 days ಅಲ್ಲಿ ಅಂದರೆ ಮೋರ್ ದ್ಯಾನ್ 5 millimeters ಇದೇ ಇರುತ್ತೆ, ಬಟ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಇದರಲ್ಲಿ ಸಬ್ಸಿಕ್ವೆಂಟ್ಲಿ ಅಲ್ಸರೇಟ್ಸ್ ಥರ ಇರುತ್ತೆ. ಪ್ಲಸ್ ಅಲ್ಸರೇಟ್ಸ್ ಸಬ್ಸ್ಕ್ಯೂಟೇನಿಯಸ್ ಅಲ್ಸರೇಟ್ ಬೇರೆ ಇರುತ್ತೆ. ಸೊ ಇಷ್ಟು positive indicates that patient's immunity is intact and good prognosis.
immunity and good prognosis. Same as it is here question. If the negative indicates the absence of the cell mediated immunity, is a poor prognosis.